ಬನ್ನಿ ಫ್ರೆಂಡ್ಸ್, ಹತ್ತ ನೋಡಿ ಫ್ರೆಂಡ್ಸ್. ನಂಗೆ ಭಯ, ಸ್ವಲ್ಪ ಇಟ್ಕೊ. ಕೆಲಸ ಮಾಡಬೇಕು ಗೊತ್ತಾಗುತ್ತೆ, ಕಷ್ಟ ಕುಡ್ಲಾಕು ಇರೋದು. Hello everyone, welcome back to part 3 of Deepavali vlog. So ನೋಡ್ತಾ ಇರ್ಬೋದು, ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದ್ವಿ. ಸೊ ನಮ್ಮ ಆಂಟಿ ಮನೇಲಿದ್ವಿ, ಇವಾಗ ನಾವು ಅಜ್ಜಿ ಮನೆಗೆ ಬಂದಿದ್ವಿ. ಒಂದು ಸ್ವಲ್ಪ 2-3 ಮಿನಿಟ್ಸ್ ಆಗುತ್ತೆ ಅವ್ರ ಮನೆಗೂ ಇವ್ರ ಮನೆಗೂ. ಸೊ ಹಬ್ಬ ಮಾಡ್ತಾ ಇರೋದು ಇವ್ರ ಮನೇಲಿ. ಏನು ಹಬ್ಬ? ಬೇಸಿಕಲಿ ಪಕ್ಷ, ಅಂದರೆ ಹಿರಿಯರಿಗೆ ಎಡೆ ಇಡೋದು, ಅದನ್ನು ಮಾಡ್ತಾ ಇದ್ದೀವಿ. ಸೊ ನಮ್ಮ ಅಜ್ಜಿದವ್ರದ್ದು ಪುಟ್ಟ ಮನೆ ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ನೋಡ್ತಾ ಇರಿ. ಲೈಕ್ ಇದು ಹಾಲ್, ಮತ್ತು ಈ ಕಡೆ ಇಲ್ಲಿ ಮೊದಲು ಬೇರೆ ಎಲ್ಲ ಇತ್ತು, ಅದೆಲ್ಲ ತೆಗೆದುಬಿಟ್ಟು ಸಿಂಪಲ್ಲಾಗಿ ಇಟ್ಕೊಂಡಿದ್ದಾರೆ. ಸಿಂಪಲಾಗಿ ಪಾತ್ರೆ ಎಲ್ಲ ಜೋಡಿಸ್ಕೊಂಡಿದ್ದಾರೆ. ಅವ್ರಿಗೆ ಎಷ್ಟಾಗುತ್ತೋ ಅವ್ರ ಕೈಯಲ್ಲಿ ಅಷ್ಟು ಮಾಡ್ಕೊಳ್ಳೋ ಅಷ್ಟು ಎಲ್ಲನೂ ಜೋಡಿಸ್ಕೊಂಡಿದ್ದಾರೆ. ಸೊ ಒರಳುಕಲ್ಲು ನೋಡ್ತಾ ಇರ್ಬೋದು, ನಾಸ್ಟಾಲ್ಜಿಕ್ ಮೆಮೊರೀಸ್ ಇದೆಲ್ಲ. ನಾವು ಚಿಕ್ಕವ್ರು ಇರಬೇಕಾದ್ರೆ ಒಬ್ವಿಯಸ್ಲಿ ಮನೆಗೆ ಬರ್ತಾಯಿದ್ವಿ, ಎಲ್ಲ ಆಟ ಆಡೋದು, ನಮ್ಮ ಸಮ್ಮರ್ ಹಾಲಿಡೇಸ್ನೆಲ್ಲ ಇಲ್ಲೇ ಕಳೀತಾ ಇದ್ದಿದ್ದು, ನಮ್ಮ ಬೇಸಿಗೆ ರಜೆನ. ಆ್ಯಂಡ್ ಸೊ ಇವಾಗ ತುಂಬ ರೆನೋವೇಟ್, ಅಂದರೆ ತುಂಬ ಚೇಂಜ್ ಮಾಡ್ಕೊಬಿಟ್ಟಿದ್ದಾರೆ ಮನೇನ. ನೋಡಿ ಈ ಬರಬೇಡ ಕಣ, ಆಯ್ತಾ ಇಳಿಲ್ಲ ಸೊ ಹಠ ನಾನು ಆಬ್ವಿಯಸ್ಲಿ ಯಾವಾಗಲೂ ಫ್ರೀಕ್ವೆಂಟಾಗಿ ಹತ್ತಲ್ಲ, ಸೊ ನಂಗೆ ಸ್ವಲ್ಪ ಭಯ ಆಗ್ತಾಯಿತ್ತು. ಬಿಕಾಸ್ ಕಾಲಿಗೆ ಇಳಿಬೇಕಾದ್ರೆ ಸ್ಟೆಪ್ಸ್ನ ಕಾಲು ಒತ್ತುತ್ತಾ ಇತ್ತು ನನಗೆ, ಅದಕ್ಕೆ ಸ್ವಲ್ಪ ಭಯ ಆಗ್ತಾಯಿತ್ತು ಇಳಿಬೇಕಾದ್ರೆ. ಆ್ಯಂಡ್ ಸಕ್ಸಸ್ಫುಲಿ ಇಳಿದೆ. ಬಿಕಾಸ್ ಮೇಲುಗಡೆ ಎಲ್ಲ ಸಾಮಾನೆಲ್ಲ ಇಟ್ಟಿದ್ರು, ಈರುಳ್ಳಿ, ಬೆಳ್ಳುಳ್ಳಿ ಆ ಥರ ಎಲ್ಲನೂ ಜೋಡಿಸಿದ್ರಲ್ವ, ಅದಕ್ಕೆ ನಾನು ಸರಿ ನೋಡೋಣ ಹತ್ಬಿಟ್ಟು ಈಗ ಏನೇನು ಚೇಂಜ್ ಮಾಡಿದ್ದಾರೆ ಹಟ್ಟದ ಮೇಲೆ ಅಂತ. ಆಬ್ವಿಯಸ್ಲಿ ಪಾತ್ರೆಗಳದೆಲ್ಲ ಇಟ್ಕೊಂಡಿದ್ರು, ಬಟ್ ಹಬ್ಬಕ್ಕೆ ಏನೇನು ಸಾಮಾನು ಬೇಕು ಅದನ್ನೆಲ್ಲನೂ ಮೇಲ್ಗಡೆನೇ ಜೋಡಿಸಿದ್ರು. ಮೇಲ್ಗಡೆ ಹೋಗಿ ನಾನು ತೊಗೊಳ್ತಾ ಇದ್ದೆ, ಬಟ್ ತುಂಬ ಕಷ್ಟ ಆಯಿತು ಇಳಿಯೋದೊಂದು. ಫೈನಲಿ ನಾನು ಇಳಿದೆ ಹಟ್ಟದಿಂದ. ಚೆನ್ನಾಗಿತ್ತು ಮೇಲ್ಗಡೆ, ಬಟ್ ತುಂಬ ಸೆಕೆ ಆಗುತ್ತೆ ಆಬ್ವಿಯಸ್ಲಿ. ಮೇಲ್ಗಡೆ ಫ್ಯಾನ್ ಎಲ್ಲ ಏನೂ ಹಾಕಿರಲ್ಲ, ಮತ್ತು ಗಾಳಿ ಆಡೋಕ್ಕೆ ಅಷ್ಟು ಜಾಗ ಇರಲ್ವಲ್ಲ, ಸೊ ಫುಲ್ ಸೆಕೆ ಆಗಿಬಿಡ್ತು. ಆ್ಯಂಡ್ ಸೊ ಇಲ್ಲಿ ಹಬ್ಬಕ್ಕೆ ಅಂದರೆ ಸಂಜೆ ಅಡುಗೆ ಮಾಡೋಕ್ಕೆ ಸಂಜೆ ಅಂದರೆ ಇನ್ನೇನು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಮಟನ್ ಎಲ್ಲ ಕಟ್ ಮಾಡಿಕೊಂಡು, ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೇಕಲ್ವ ಸಾಂಬಾರಿಗೆ, ಗೊಜ್ಜಿಗೆ ಎಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ರೆಡಿ ಮಾಡ್ಕೋಬೇಕಾದ್ರೆ ಅದು ಇದು ಡಿಸ್ಕಷನ್ ಮಾತಾಡಬೇಕು, ಹೆಂಗಿದ್ರು ಟೈಮ್ ಪಾಸ್ ಮಾಡಬೇಕಲ್ವ, ಅದಕ್ಕೆ. ಎಲ್ಲ ಕಟ್ ಮಾಡಿಕೊಟ್ಟಿದ್ದನ್ನು ನಾನು ರುಬ್ಬೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ತುಂಬ ಲೇಟ್ ಆಗಿಬಿಟ್ರೆ ಆಮೇಲೆ ಕರೆಂಟೆಲ್ಲ ಹೋಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮನೇಲೇ ಜಾರ್ನಲ್ಲಿ ನಾನು ಸ್ವಲ್ಪನೇ ಹಾಕ್ಕೊಂಡು ರುಬ್ಬೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಬ್ವಿಯಸ್ಲಿ ಜಾಸ್ತಿ ಕ್ವಾಂಟಿಟಿ ಇತ್ತು, ಹೊರಗಡೆ ಕೊಡ್ಬೋದಿತ್ತು, ಅದನ್ನ ಲೇಟಾಗಿ ರಿಯಲೈಸ್ ಮಾಡ್ಕೊಂಡ್ವಿ. ಬಟ್ ಹೆಂಗೋ ಸದ್ಯ ಆಯಿತು ಎಲ್ಲ ಟೈಮ್ಗೆ ಅಂತ ಹೇಳ್ಬೋದು. ಕರೆಂಟ್ ಹೋಗಲಿಲ್ಲ. ಆ್ಯಂಡ್ ಖಾರ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅದಾದಮೇಲೆ ಬಿಕಾಸ್ ಒಂದೆಲ್ಲ ತುಂಬ ವೆರೈಟಿ ಇತ್ತಲ್ವ, ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಈ ಕಡೆ ಬೋಟಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಹೊರಗಡೆ. ಎಲ್ಲನೂ ತಂದುಬಿಟ್ಟು ಅದನ್ನೆಲ್ಲ ಕಟ್ ಮಾಡಿಕೊಟ್ರೆ ಆಮೇಲೆ ಕಾಳು ಗೊಜ್ಜು ಮಾಡೋಕ್ಕೆ ಬೋಟಿನ ಹಾಕ್ಕೊಂಡು ಕಾಳು ಗೊಜ್ಜು ಮಾಡ್ತಾರೆ. ಸೊ ನಮ್ಮ ಅಂಕಲ್ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದಾರೆ ನೀಟಾಗಿ. ಅದಕ್ಕೆ ಸುಣ್ಣ ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾರೆ. ಅದನ್ನ ಫಸ್ಟ್ ಬೇಯಿಸ್ಬೇಕಾದ್ರೂ ಸ್ವಲ್ಪ ಸುಣ್ಣ ಹಾಕ್ತಾರೆ, ಆಮೇಲೆ ಕ್ಲೀನ್ ಮಾಡಬೇಕಾದ್ರೂ ಸುಣ್ಣ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ತಾರೆ. ಅದು ಸ್ವಲ್ಪ ಸ್ಮೆಲ್ ಬರಲ್ಲ ಅಂತ ಏನೋ ಗೊತ್ತಿಲ್ಲ, ಬಟ್ ಆ್ಯಂಡ್ ಇನ್ನೊಂದು ಕಡೆ ಕೋಮಲ್ ಮತ್ತು ಮನನ್ಯ ಯಾವಾಗಲೂ ಅವ್ರು ಟಾಮ್ ಆ್ಯಂಡ್ ಜೆರ್ರಿ ಥರ ಆಡ್ತಾನೆ ಇರ್ತಾರೆ. ಆ್ಯಂಡ್ ಕೋಮಲ್ನ ರೇಗಿಸ್ಲಿಲ್ಲ ಅಂದರೆ ಮನನ್ಯಂಗೆ ತಿಂದಿದ್ದು ಸಮಾಧಾನ ಆಗಲ್ಲ. ಸೊ ಅವಳನ್ನ ರೇಗ್ಸಕ್ಕೆ ಬಂದಿದ್ದಾಳೆ ಇಲ್ಲಿಗೆ. ಅಲ್ವಾ ಕೋಮಲ? ಮಟನಿಗೆ ಇನ್ನೆಷ್ಟು ಕುಯ್ತಾರೆ, ಕೂತಿರೋದು ನೋಡಿ ಸ್ಟೈಲ. ಇನ್ನೇ ಸ್ಟೈಲಲ್ಲಿ ಕುತ್ಕೋತಾರೆ. ನಿನ್ನಂಗೆ ಕುತ್ಕೋತಾರ? ನಾನು ಚಲೋ ಹೋಗಿ ಕೂತಿದ್ದೀನಿ. ಮಾಡ್ಬೇಡ, ಕೆಲಸ ಮಾಡಬೇಕು ಗೊತ್ತಾಗುತ್ತೆ, ಕಷ್ಟ ಕುಡ್ಲಾಕು ಇರೋದು. ಅಕ್ಕ ನಿಂಗೆ ಕುಡ್ಲು ನನ್ನ ತುರಮನೆ ಇದ್ರಲ್ಲೆಲ್ಲ ಕುಯ್ದು ತಗೋ. ಬಾಯ್ ಮಾಡು ಕೋಮಲ, ಬಾಯ್. ಸೊ ಇನ್ನೊಂದು ಕಡೆ ಆ ಕಡೆ ಮಟನ್ ರೆಡಿ ಆಗ್ತಾ ಇದೆ, ಈ ಕಡೆ ಎಲ್ಲ ಥರದ ಪಲ್ಯ ಮಾಡೋಕ್ಕೆ ನಮ್ಮ ಅಜ್ಜಿ ಹಾಗಲಕಾಯಿ ಎಲ್ಲನೂ ಕುಯ್ಕೊಳ್ತಾ ಇದ್ದಾರೆ, ರೆಡಿ ಮಾಡ್ಕೊಳ್ತಾ ಇದ್ದಾರೆ.
ಸೊ ನೋಡ್ತಾ ಇರ್ಬೋದು ಹೊರಗಡೆ ಎಲ್ಲ ಎಷ್ಟು ಪೀಸ್ಫುಲ್ ಆಗಿದೆ, ಎಲ್ಲರೂ ಅವ್ರ ಮನೇಲಿ ಹಬ್ಬ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಕಡೆ ಗದ್ದೆ ಇದೆ, ಸೊ ಅದು ಇನ್ನೂ ತುಂಬ ಚೆನ್ನಾಗಿದೆ. ಆ ಕಡೆ ಹೋಗೋಕ್ಕಾಗಲಿಲ್ಲ, ಬಟ್ ಮೇ ಬಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಬಟ್ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಎಲ್ಲರೂ ಒಂದೊಂದೆಲ್ಲ ಒಂದು ಕೆಲಸ ಮಾಡ್ತಾನೆ ಇದ್ರು. ಹಬ್ಬ ಅಂದರೆ ಹಾಗೆ ಅಲ್ವಾ, ಎಲ್ಲರೂ ಒಂದೊಂದು ತೊಗೊಂಡು ಎಲ್ಲರೂ ಬ್ಯುಸಿಯಾಗಿದ್ದರು ಮನೆ ತುಂಬ. ಆ್ಯಂಡ್ ಸದ್ಯಕ್ಕೆಲ್ಲ ಬೇಗನೆ ಆಯಿತು. ಆ್ಯಂಡ್ ಈ ಕಡೆ ಮಟನ್ ಎಲ್ಲ ತೊಳೆದು ಇಟ್ಟಿದ್ದಾರೆ, ಮಟನ್ ಮತ್ತು ಚಿಕನ್ನ. ಇನ್ನು ಖಾರ ಎಲ್ಲ ರೆಡಿ ಆಗಿದ ತಕ್ಷಣ ಇದು ಮಾಡೋಕ್ಕೆ ಇವಾಗ ಅನ್ನ ಬೇಯೋಕೆ ಇಟ್ಟಿದ್ದೀವಿ. ಅನ್ನ ರೆಡಿ ಆಗಬೇಕು. ಅನ್ನ ರೆಡಿ ಆದ ತಕ್ಷಣ, ಬಿಕಾಸ್ ಒಂದೊಂದಾಗೆ ಮಾಡ್ಕೋಬೇಕು, ಎಲ್ಲನೂ ಒಂದೇ ಸರ್ತಿ ಮಾಡೋಕ್ಕಾಗೋಲ್ಲ. ಒಂದೇ ಸ್ಟವ್ ಇದ್ದಿದ್ದು ಇಲ್ಲಿ, ಮತ್ತು ಒಳಗಡೆ ಬೇರೆ ಪದಾರ್ಥ ಮಾಡ್ತಾಯಿದ್ರು. ಸೊ ಇದು ಫಸ್ಟು ಸರಿ ಅನ್ನ ಮಾಡೋಣ ಬೇಗ ಅಂತ ಹೇಳ್ಬಿಟ್ಟು ಫಸ್ಟ್ ಅನ್ನನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಮಟನ್ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಇದು ನಮ್ಮ ದೊಡ್ಡಪ್ಪ, ಅವರು ಸ್ವಲ್ಪ ಸಾಂಬಾರಲ್ಲಿ ಎಕ್ಸ್ಪರ್ಟ್, ಅದಕ್ಕೆ ಅವ್ರನ್ನೇ ವೆಯ್ಟ್ ಮಾಡ್ತಾಯಿದ್ರು. ಅವರು ಊರಿಂದ ಬರಬೇಕಿತ್ತು. ಸೊ ಊರಿಂದ ಬಂದ ತಕ್ಷಣ ಸರಿ ಸಾಂಬಾರು ಮಾಡೋಕ್ಕೆ ಕರೆಕ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಅವರು ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಬೇಸಿಕಲಿ ಸಾಂಬಾರಿಗೆ ತುಪ್ಪ ಮತ್ತು ಬೆಣ್ಣೆನೂ ಯೂಸ್ ಮಾಡ್ತಿದ್ದೆ, ಬಿಕಾಸ್ ಮನೆಯಲ್ಲೇ ಮಾಡಿದ ಬೆಣ್ಣೆ ಇತ್ತು, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಮತ್ತು ಮಟನ್ ಸ್ವಲ್ಪ ಚರ್ಬಿ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ಇದನ್ನೇ ಹಾಕ್ಬಿಟ್ಟು ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಅಂದರೆ ಅದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕಬೇಕು, ಏಕೆಂದರೆ ಬರೀ ಬೆಣ್ಣೆ ಮತ್ತು ತುಪ್ಪ ಅಷ್ಟು ಚೆನ್ನಾಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲನೂ ಆಡಿಸಿದ ಖಾರ ಮತ್ತು ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ಮಸಾಲ ಹಾಕ್ಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದಾರೆ. ಇದು ಸಾಂಬಾರು ಮಾಡುವ ಪ್ರಾಸೆಸ್. ಆ್ಯಂಡ್ ಈ ಕಡೆ ಸೊ ಸಾಂಬಾರಿಗೆ ಎಷ್ಟು ಪೋರ್ಷನ್ ಸಾಂಬಾರು ಪುಡಿ ಹಾಕಬೇಕು, ಎಷ್ಟು ಪೋರ್ಷನ್ ಖಾರ ಪುಡಿ ಹಾಕಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಬಿಕಾಸ್ ಈ ಸಾಂಬಾರು ಪುಡಿ ಮತ್ತು ಖಾರ ಪುಡಿ ಎಲ್ಲನೂ ನಾವು ಮನೆಯಲ್ಲೇ ಬಿಡಿಸೋದು. ಆ್ಯಂಡ್ ಸಾಂಬಾರು ಪುಡಿಗೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿರ್ತಾರೆ, ಅದಕ್ಕೆ ಮಸಾಲೆ ಎಲ್ಲ ನೋಡಿಕೊಂಡು ಎಷ್ಟು ಕ್ವಾಂಟಿಟಿಲಿ ಬೇಕಂತ ನೋಡಿ ಹಾಕೋಬೇಕು. ಅದಕ್ಕೆ ಡಿಸ್ಕಸ್ ಮಾಡ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಆಮೇಲೆ ಹಾಕ್ತಿದ್ದಾರೆ, ಇಲ್ಲಾಂದರೆ ಜಾಸ್ತಿ ಖಾರ ಆಗಿಬಿಡುತ್ತೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಲೆಕ್ಕದಲ್ಲಿ ಹಾಕ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ನೋಡ್ತಾ ಇರ್ಬೋದು ಮಟನ್ ಬೇಯ್ತಾ ಇದೆ, ಇನ್ನೂ ನೀರು ಹಾಕಿಲ್ಲ. ಫಸ್ಟ್ ಮಸಾಲದಲ್ಲೇ ಬೇಯ್ತಾ ಇದೆ. ಸೊ ಇವಾಗ ನೀರು ಹಾಕ್ಬಿಟ್ಟು ಎಲ್ಲ ತಿರುಗಿಸ್ಬಿಟ್ಟು ಅದನ್ನ ಚೆನ್ನಾಗಿ ಬೇಯೋಕೆ ಇಡಬೇಕು. ಮಟನ್ ಬೇಯೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವಾ, ಸೊ ಬೇಯಲಿ. ಮತ್ತು ಈ ಕಡೆ ದೋಸೆ ಮಾಡ್ತಾ ಇದ್ದಾರೆ, ಅದು ಮತ್ತು ಬೋಂಡ. ಸೊ ಲೈಕ್ ಲಾಟ್ ಆಫ್ ವೆರೈಟೀಸ್ ಮಾಡ್ತಾರೆ ಆಯಿತಾ. ಇನ್ನು ನಾವು ಹೋಗೋಕ್ಕೆ ಮುಂಚೆ 1-2 ದಿನಕ್ಕೆ ಮುಂಚೆ ಚಕ್ಲಿ ಎಲ್ಲ ಮಾಡಿದರು, ವಡೆ ಮಾಡಿದರು, ಕಜ್ಜಾಯ ಮಾಡಿದರು. ಸೊ ಆಬ್ವಿಯಸ್ಲಿ ಬೋಂಡದು ಶೆಲ್ಫ್ ಲೈಫ್ ತುಂಬ ಕಡಿಮೆ ಅಲ್ವಾ, ಜಾಸ್ತಿ ದಿನಕ್ಕಾಗಲ್ಲ, ಅದಕ್ಕೆ ಹಬ್ಬದ ದಿನವೇ ಬೋಂಡನ ಬೇಗ ಮಾಡ್ಕೋಬೋದು ಅಂತ ಬೋಂಡ ಮಾಡ್ತಿದ್ದೀವಿ. ಅದು ಬಿಟ್ಟರೆ ಈ ಕಡೆ ದೋಸೆ ಏನಕ್ಕೆ ಅಂದರೆ ಬಿಕಾಸ್ ಈ ಕಡೆ ತಿಪ್ಪೆ ಹಬ್ಬ, ಅದು ತಿಪ್ಪೆ ಸಾರಿಸೋದು ಅಂತ ಅಲ್ಲಿ ಹೋಗ್ಬಿಟ್ಟು ಇದ್ರ ದೋಸೆ ಮತ್ತು ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋದು. ಅದನ್ನ ನಮ್ಮ ಅಜ್ಜಿ ಮಾಡ್ತಾರೆ, ಅದನ್ನ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅದು ಬಿಟ್ಟರೆ ಈ ಕಡೆ ಒಳಗಡೆನೇ ಚಿಕನ್ ಮಾಡೋಣ ಅಂತ, ಬಿಕಾಸ್ ಸ್ವಲ್ಪ ಚಿಕನ್ ಬೇಗ ಆಗುತ್ತೆ ಅಲ್ವಾ, ಅದಕ್ಕೆ ನಮ್ಮ ಮಮ್ಮಿ ಚಿಕನ್ ಗೊಜ್ಜು ಮಾಡ್ತಾ ಇದ್ದಾರೆ. ಸೊ ನಮ್ಮ ದೊಡ್ಡಪ್ಪ ಮುದ್ದೆನೂ ಕಟ್ತಾ ಇದ್ದಾರೆ, ಬಿಕಾಸ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮುದ್ದೆ ಮಾಡಬೇಕಿತ್ತಲ್ವ, ತಿರುಗಿಸೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ ಅವರು ಹೆಲ್ಪ್ ಮಾಡ್ತಾಯಿದ್ರು. ಅವರು ಎಲ್ಲನೂ ತಿರುಗಿಸ್ಬಿಟ್ಟು ನಮ್ಮ ದೊಡ್ಡಮ್ಮನಿಗೆ ಕೊಡ್ತಾಯಿದ್ರು. ದೊಡ್ಡಮ್ಮ ಅದನ್ನ ಚಿಕ್ಕದಾಗಿ ಉಂಡೆ ಥರ ಕಟ್ಬಿಟ್ಟು ಇಡೋಕ್ಕೆ. ಆ್ಯಂಡ್ ಈ ಕಡೆ ನಮ್ಮ ಅಜ್ಜಿ ತಿಪ್ಪೆ ಕಡೆ ಹೋಗೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಏನೇನು ಸಾಮಾನು ಬೇಕು, ಪೂಜೆ ಸಾಮಾನು ಎಲ್ಲನೂ. ನಮ್ಮ ದೊಡ್ಡಮ್ಮ ಈ ಕಡೆ ಬಂದು ಕೂತ್ಕೊಂಡು ಚಿಕ್ಕದಾಗಿ ಮುದ್ದೆ ಕಟ್ಟೋಕ್ಕೆ, ಏಕೆಂದರೆ ಒಂದೇ ಸರ್ತಿ ಜಾಸ್ತಿ ಕಟ್ಬಿಟ್ಟು ವೇಸ್ಟ್ ಆಗೋದು ಬೇಡ ಅಂತ ಸ್ವಲ್ಪನೇ ತೊಗೊಂಡು ಕಟ್ತಾ ಇದ್ದಾರೆ. ಹಾಂ
ಸೊ ಇದು ತಿಪ್ಪೆ ಕಡೆ ಬಂದಿದ್ದಾರೆ. ಇದೇನಂದರೆ ಬೇಸಿಕಲಿ ಸಗಣಿ ಮತ್ತು ಹಸುದು ಸಗಣಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಒಂದು ಕಡೆ ಗುಡ್ಡೆ ಮಾಡಿ ಹಾಕ್ತಾರೆ. ಇದನ್ನು ಗೊಬ್ಬರ ಥರ ಲೇಟರ್ ತೋಟಕ್ಕೆಲ್ಲ ಹಾಕೋಬೋದು. ಸೊ ಇದನ್ನು ಪೂಜೆ ಮಾಡ್ತಾರೆ. ಇದು ದೀಪಾವಳಿ ದಿನ ಮಾಡೋದು. ಏನೇನು ಮಾಡಿರ್ತಾರೆ ಮನೆಯಲ್ಲಿ ಎಲ್ಲ ಥರದ ಪಲ್ಯಕ್ಕೆ ಕುಯ್ತಿದ್ರು ಅಂತ ಹೇಳಿದ್ನಲ್ಲ ಅದೆಲ್ಲ ಕಟ್ ಮಾಡಿಬಿಟ್ಟು ಇಲ್ಲೆಲ್ಲ ದೋಸೆ ಮತ್ತು ಎಲ್ಲನೂ ತಂದಿಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಇನ್ನೇನು ಸಂಜೆ ಆಗ್ತಾ ಬರ್ತಿತ್ತು, ಅದಕ್ಕೆ ಎಲ್ಲನೂ ಒಂದೊಂದಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಣ್ಣುಗಳು ಮತ್ತು ಸೌದೆಕಾಯಿ ಅಂತೂ ಮ್ಯಾಂಡೇಟ್ರಿ ಎಲ್ಲ ಪಕ್ಷದಲ್ಲೂ ಇಡ್ತಾರೆ. ಪಕ್ಷ ಮಾಡಬೇಕಾದ್ರೆ ಎಲ್ಲರೂ ಇಡ್ತಾರೆ. ಸೌತೆಕಾಯಿ ಮತ್ತು ಹಣ್ಣುಗಳು ಒಂದು 5-6 ಥರದ ಹಣ್ಣುಗಳನ್ನ ಇಡ್ತಾರೆ. ಆಮೇಲೆ ಹೊಸ ಬಟ್ಟೆಗಳು ತರೋದು. ಹೊಸ ಬಟ್ಟೆಗಳಂದರೆ ಹಿರಿಯರಿಗೆ ಅರ್ಪಿಸೋ ಥರ ಹೊಸ ಬಟ್ಟೆಗಳು, ಒಂದು ಪಂಚೆ ಆಗಲಿ ಅಥವಾ ಸೀರೆಗಳಾಗಲಿ ಅಥವಾ ಟವಲ್ಗಳಾಗಲಿ ಇದನ್ನೆಲ್ಲ ತಂದುಬಿಟ್ಟು ಅದು ಮೂಲೆ ಬಟ್ಟೆದು ಮೂಲೆ ಇರುತ್ತಲ್ಲ ಅದಕ್ಕೆ ಅರಿಶಿನ ಕುಂಕುಮ ಇಡ್ತಾರೆ. ಏಕೆಂದರೆ ಅದನ್ನು ಪೂಜೆ ಮಾಡಬೇಕಲ್ವ ಅದಕ್ಕೆಲ್ಲ ತಾತ ರೆಡಿ ಮಾಡ್ತಾಯಿದ್ರು. ಆಬ್ವಿಯಸ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಇದನ್ನೆಲ್ಲ ಮಾಡಿಬಿಟ್ಟು ಹೇಗೆ ಮಾಡೋದು ಅಂತ. ಸೊ ಅದಕ್ಕೆ ಮನೆಯಲ್ಲೊಬ್ಬರು ಹಿರಿಯರು ಇರಬೇಕಂತ ಹೇಳ್ತಾರಲ್ವ, ಏಕೆಂದರೆ ಅವರು ನೋಡ್ಕೊಂಡು ಬಂದಿರ್ತಾರೆ, ಅವ್ರು ಮಾಡ್ಕೊಂಡು ಬಂದಿರ್ತಾರೆ, ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಹೇಗೆ ನಡೆಸ್ಕೋಬೇಕಂತನೂ ಗೊತ್ತಿರುತ್ತೆ. ಅವರಿಂದ ನಾವು ಕಲಿಯೋದು ಜಾಸ್ತಿನೇ ಇದೆ. ಇದೆಲ್ಲ ಒಂದು ದಿನದಲ್ಲಿ ಕಲ್ತ್ಕೊಳ್ಳೋ ಅಂಥದ್ದೇ ಅಲ್ಲ. ಹಾಗೆ ವರ್ಷಗಳು ಕಳೀತಾ ನಮಗೂ ಅರ್ಥ ಆಗುತ್ತೆ ಹೇಗೆ ಮಾಡೋದು ಅಂತ. ಈ ಕಡೆ ನಮ್ಮ ಅಕ್ಕ ಉಂಡೆ ಕಟ್ತಾ ಇದ್ದಾಳೆ. ಅಂದರೆ 3 ಥರದ ಉಂಡೆ ಮಾಡ್ತಾರೆ. ಚಿತ್ರಾನ್ನ, ಮೊಸರನ್ನ ಮತ್ತು ಬೆಲ್ಲದನ್ನ. ಅದೊಂದು 10 ಉಂಡೆಗಳನ್ನ ಕಟ್ಟಬೇಕು. ಸೊ ಇನ್ನೊಂದು ಕಡೆ ಊಟಕ್ಕೆ ಎಲ್ಲ ಈರುಳ್ಳಿ ಬೇಕಲ್ವಾ, ಅದಕ್ಕೆ ನಾನು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಹತ್ತಿದು ಮನೆಯಲ್ಲಿ ಅಂದರೆ ಮನೇಲಿ ಬೆಳೆದಿರೋದು, ಅಂಗಡಿಯಿಂದ ತಂದಿರೋದಲ್ಲ. ಸೊ ಊರಿನಲ್ಲೇ ಯಾರೋ ಕೊಟ್ಟಿರೋದು, ಅದರಿಂದ ನಾವು ಬತ್ತಿ ಮಾಡ್ತಾ ಇದ್ದೀವಿ. ಅದರೊಳಗಡೆ ಎಲ್ಲ ಬೀಜ ಅದನ್ನೆಲ್ಲ ತೆಗೆದುಬಿಟ್ಟು ಅದನ್ನ ತುಂಬ ಹದ ಮಾಡಿಕೊಂಡು ಇದು ಮಾಡಬೇಕು. ಸೊ ಈ ಕಡೆ ಎಲ್ಲ ಊಟ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಅನ್ನ ರೆಡಿ ಆಗಿದೆ, ಚಿಕನ್ ಗೊಜ್ಜು ರೆಡಿ ಆಗಿದೆ, ಮತ್ತು ದೋಸೆ ಮಾಡಿದ್ರಲ್ಲ ಅದು ಆಯಿತು. 18 ದೋಸೆ ಏನೋ ಬೇಕಾಗಿತ್ತು. ಆಮೇಲೆ ಚಿತ್ರಾನ್ನದ ಗೊಜ್ಜು ನಾ ಹೇಳ್ದಂಗೆ, ಸಾಂಬಾರು ಕೂಡ ರೆಡಿ ಆಗಿದೆ. ಆಮೇಲೆ ಫೈನಲಿ ಕಾಳು ಗೊಜ್ಜು ಎಲ್ಲ ರೆಡಿ ಆಗಿದೆ. ಸೊ ನೋಡಿದ್ರಲ್ಲ, ಅಡುಗೆ ಎಲ್ಲ ರೆಡಿ ಆಗಿದೆ. ಇನ್ನೇನು ಪೂಜೆ ಮಾಡೋದು ಬಾಕಿ ಇದೆ. ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡಬೇಕು. ಅದಕ್ಕೆ ನಮ್ಮ ತಾತ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಎಲ್ಲನೂ ಹೇಗಿಟ್ರು, ಹೇಗಾಯಿತು ಅದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಐ ಹೋಪ್ ನಿಮಗೆ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನೆಕ್ಸ್ಟ್ ಪಾರ್ಟ್ ಅದಾದಮೇಲೆ ಏನೇನು ಮಾಡಿದ್ವಿ, ಹೇಗೆಲ್ಲ ಆಯಿತು ಹಬ್ಬ ಅದನ್ನೆಲ್ಲ ತೋರಿಸ್ತೀನಿ. ಆ್ಯಂಡ್ yeah, with this, thank you all guys for watching the video.